ಸೌರಮಾನ ಯುಗಾದಿ ಹಬ್ಬವನ್ನು ಉಡುಪಿ ಜಿಲ್ಲೆ ಸೇರಿದಂತೆ ಕರಾವಳಿ ಭಾಗದ ಜನ ವೈಭವದೊಂದಿಗೆ ಆಚರಿಸುತ್ತಾರೆ. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ಮತ್ತು ಉತ್ಸವಗಳು ಭಕ್ತರನ್ನು ಆಕರ್ಷಿಸಿದೆ. ಪರ್ಯಾಯ ಶಿರೂರು ಮಠದಲ್ಲಿ ಸೌರಮಾನ ಯುಗಾದಿ ಹಬ್ಬದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ವೇದವರ್ಧನ ತೀರ್ಥರ ನೇತೃತ್ವದಲ್ಲಿ ಹಬ್ಬ ಸಡಗರದಿಂದ ನಡೆಯಿತು. ಕಾಣಿಯೂರು ಮತ್ತು ಕೃಷ್ಣಾಪುರ ಮಠಾಧೀಶರನ್ನು ಮಠಕ್ಕೆ ವಿಧಿವಿಧಾನ ಪೂರ್ವಕವಾಗಿ ಬರಮಾಡಿಕೊಂಡು ಗೌರವಿಸಲಾಯಿತು. ಸಾವಿರಾರು ಭಕ್ತರು ಮಠಕ್ಕೆ ಬಂದು ದೇವರ ದರ್ಶನ ಪಡೆದರು. ಹಬ್ಬದ ಪ್ರಮುಖ ಅಂಗವಾಗಿ ಶ್ರೀ ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಪಂಚಾಂಗ ಶ್ರವಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿದ್ವಾಂಸರು ಪರಾಭವ ಸಂವತ್ಸರದ ಪಂಚಾಂಗವನ್ನು ವಾಚಿಸಿ ಮುಂದಿನ ವರ್ಷದ ಗ್ರಹಗತಿಗಳು, ಶುಭ ಅಶುಭ ಫಲಿತಾಂಶಗಳು ಹಾಗೂ ಧಾರ್ಮಿಕ ಆಚರಣೆಗಳ ಕುರಿತು ವಿವರಿಸಿದರು. ಬಳಿಕ ಕೃಷ್ಣ ಮಠದ ರಥ ಬೀದಿಯಲ್ಲಿ ವಿಶೇಷ ಉತ್ಸವವೂ ನಡೆಯಿತು. ಮಠದೊಳಗಿನ ದೇವರ ವಿಗ್ರಹವನ್ನು ಅಲಂಕೃತ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಮೆರವಣಿಗೆ ನಡೆಸಲಾಯಿತು. ಭಕ್ತರು ಭಕ್ತಿ ಭಾವದಿಂದ ಪಲ್ಲಕ್ಕಿ ಹೊತ್ತು ಸಾಗುತ್ತಾ ಭಜನೆ ಕೀರ್ತನೆಗಳೊಂದಿಗೆ ಹಬ್ಬವನ್ನು ಸಂಭ್ರಮಿಸಿದ್ರು. ಶತ್ರುಗಳಿಗೆ ಸೋಲು. ಶತ್ರುಗಳು ಅಂತ ಹೇಳಿದ್ರೆ ಅಧರ್ಮಿಗಳು. ಭಗವಂತನ ಭಕ್ತರು ಯಾರಿರ್ತಾರೋ ಅಂಥವರಿಗೆ ಉಪದ್ರ ಮಾಡುವವರು ದುಷ್ಟರು. ಅಂಥವರಿಗೆ ಸೋಲಾಗಬೇಕು ಅಂತ. ಶತ್ರುಗಳಿಗೆ ಸೋಲು ಮಾತ್ರ ಅಲ್ಲ, ಅವರಿಗೆ ಸೋಲಾಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ನಾವು ಪರಮಾತ್ಮನ ಆರಾಧನೆ ಮಾಡಬೇಕು. ಒಟ್ನಲ್ಲಿ ಉಡುಪಿಯಲ್ಲಿ ಸೌರಮಾನ ಯುಗಾದಿ ಹಬ್ಬ ಧಾರ್ಮಿಕ ಆಚರಣೆಗಳೊಂದಿಗೆ ನೆರವೇರಿತು. ಪರ್ಯಾಯ ಶಿರೂರು ಮಠದಲ್ಲಿ ಸಾಂಸ್ಕೃತಿಕ ವೈಭವ ಮತ್ತು ಆಧ್ಯಾತ್ಮಿಕ ಉತ್ಸಾಹದ ನಡುವೆ ಹಬ್ಬ ಯಶಸ್ವಿಯಾಗಿ ಜರುಗಿದೆ. ಗಣೇಶ ಸಾಯಿಬ್ರಕಟ್ಟೆ, ನ್ಯೂಸ್ 18 ಉಡುಪಿ.